ಅಂತ ಮಜಾ ಬರೋದಿಲ್ಲ. ಯಾವುದೋ ಮನೆ ಮುಂದೆ ನಿಂತ್ಕೊಂಡು ಏನೋ ಲಾಗ್ ಮಾಡ್ತಾ ಇದ್ದೇನೆ ಅಂದ್ಕೊಂಡ್ರೆ ಖಂಡಿತ ಅಲ್ಲ. ಇದು ನಮ್ಮ ಮನೆ ಅಂತೂ ಅಲ್ಲ. ನಾನೀಗ ಇರೋದು ಕಳಸಾ ಹತ್ರ ಇರೋಂಥ ಕುದುರೆಮುಖ ಹೋಮ್ ಸ್ಟೇ ಅಂತ. ನಾವು ನೆನ್ನೆ ನೈಟು ಬೆಂಗಳೂರಿಂದ ಕಳಸಾಗೆ ಬಂದ್ವಿ. ಈಗ ನಾವು ಒಂದು ಒಳ್ಳೆ ಸೂಪರಾಗಿರೋ ಒಂದು ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಬನ್ನಿ ಮುಂದೆ ಹೋಗ್ತಾ ಯಾವುದು ಅದು ಫಾಲ್ಸು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫಾಲ್ಸ್ಗೆ ನಾವು ಯಾವ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ. ಇದೇ ನಾವು ಹೋಗ್ತಾ ಇರೋಂಥ ನೋಡಿ ಯಾವ ಥರ ಇದೆ. ನಿಂತ್ಕೊಂಡು ಹೋಗೋದ್ರಲ್ಲಿರೋ ಮಜಾನೇ ಬೇರೆ. ನಿಮಗೆ ಹೋಮ್ ಸ್ಟೇ ತೋರಿಸ್ತೀನಿ ನೋಡಿ. ಇದೇ ನಾವಿರೋಂಥ ಕುದುರೆಮುಖ ಎಕೋ ಸ್ಟೇ ಅಂತ. ಇದು ಕಳಸಾ ಹತ್ರ ಬರುತ್ತೆ. ಇದ್ರ ಫುಲ್ ಡೀಟೇಲ್ಸು ನಾನು ಆಮೇಲೆ ನಿಮಗೆ ಕೊಡ್ತೀನಿ. ನೋಡಿ ಇವರೇ ಕರ್ಕೊಂಡು ಹೋಗ್ತಾ ಇರೋದು ಡ್ರೈವರು. ಹೋಗ್ತಾ ಇದ್ದೀವಿ ಜೀಪಲ್ಲಿ. ಕುತ್ಕೊಳ್ಳೋದಕ್ಕೇನಿಲ್ಲ, ಇದು ಮಾಮೂಲಿ ಕುತ್ಕೊಳ್ಳೋದ್ರೆ ಅಂತ ಮಜಾ ಬರೋದಿಲ್ಲ. ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಸೊಂಟ ನೋವು ಏನೇ ನೋವು ಬರುತ್ತೋ ಗೊತ್ತಿಲ್ಲ. ಈ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಈ ಥರ ಆಫ್ ರೋಡಲ್ಲೇ ಹೋಗಬೇಕು. ಇದೊಂಥರ ಪ್ರೈವೇಟ್ ಫಾಲ್ಸ್ ಥರ. ಯಾಕಂದರೆ ಈ ಫಾಲ್ಸ್ಗೆ 4 ಇಯರ್ಸಿಂದ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಈಗ ನಾವು ಸ್ಟೇ ಆಗಿದ್ವಲ್ಲ, ಆ ಹೋಮ್ ಸ್ಟೇಯಿಂದ ಹೋದರೆ ಅವರು ಇಲ್ಲಿಗೆ ಕರ್ಕೊಬರ್ತಾರೆ. ಬೇರೆ ಪಬ್ಲಿಕ್ಗೆ ಇಲ್ಲಿ ಅಲೋ ಇಲ್ಲ. ಯಾಕಂದರೆ 4 ಇಯರ್ಸ್ ಬ್ಯಾಕು ಇಲ್ಲಿ ಲ್ಯಾಂಡ್ಸ್ಲೈಡ್ ಆಗಿ ಇಬ್ಬರು ಇದಾಗಿತ್ತಂತೆ, ಡೆತ್ ಆಗಿತ್ತಂತೆ. ಆವಾಗಿಂದ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ನೀವೇನಾದರೂ ಹೋಗ್ಬೇಕಂದ್ರೆ ಈ ಹೋಮ್ ಸ್ಟೇಗೆ ಬಂದರೆ ಅವರು ಕರ್ಕೊಂಡು ಹೋಗ್ತಾರೆ. ನೀವು ಜಾಸ್ತಿ ಟೈಟಾಗಿ ಇಟ್ಕೊಂಡಷ್ಟು ನಿಮಗೆ ಕೈ ಪೇನ್ ಬರುತ್ತೆ. ಆರಾಮಾಗಿ ಇಟ್ಕೊಳ್ಳಿ ಆಯಿತಾ. ಏನು ಬೀಳಲ್ಲ ನಿಮಗೆ. ಬೈಕ್ ಹೋಗಲ್ಲ, ಕಾರ್ ಹೋಗಲ್ಲ, ಒಂದು ಜೀಪ್, ಅದು ಹಳೆ ಜೀಪ್. ನೋಡಿ ಬಂಗಾರ ಬಳಿಗೆ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಜೀಪಲ್ಲಿ ಬರಬೇಕು. ಇಲ್ಲಿವರೆಗೂ ಜೀಪ್ ಬರುತ್ತೆ. ಇದಕ್ಕೆ ಮುಂದೆ ನಾವು ನಡ್ಕೊಂಡು ಹೋಗಬೇಕು. ಇಲ್ಲಿಂದ ಮುಂದೆ ಜೀಪ್ ಹೋಗೋದಿಲ್ಲ. ಬನ್ನಿ ಹೋಗೋಣ. ಯಾವ ಥರ ಇದೆ ಫಾಲ್ಸು ನೋಡ್ಕೊಂಬರೋಣ. ಬಂಗಾರ ಬಳಿಗೆ ಫಾಲ್ಸ್ ನೋಡಿ. ಇಲ್ಲಿ ಫ್ರೆಶ್ ವಾಟ್ರ್ ಎಷ್ಟು ಚೆನ್ನಾಗಿದೆ. ಫ್ರೆಶ್ ವಾಟ್ರ್ ಹೆಂಗಿದೆ ನೋಡಿ. ಸೇಮ್ ಬಮ್ಮ ನೋಡಿ. ಊಟ ತಗೊಂಡ್ಬರ್ತಾ ಅಲ್ಲೋದ್ಮೇಲೆ ಸಿಗ ನೋಡಿ. ಇಲ್ಲೊಂದು ಫಾಲ್ಸ್ ಇದೆ ಚಿಕ್ಕದಾಗಿ. ಇದೇ ಫಾಲ್ಸ್ ಅಂದ್ಕೊಂಡ್ರ ಅಲ್ಲ. ನೋಡಿ ಫ್ರೆಂಡ್ಸ್, ಫಾಲ್ಸು ನನ್ನ ಕಣ್ಮುಂದೆ ಇದೆ. ಯಾವ ಥರ ಇದೆ ಫಾಲ್ಸ್ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಯಾವ ಥರ ಇದೆ ಫಾಲ್ಸು. ಮಳೆಯ ಹನಿಗಳು ಭಾರವಲ್ಲ, ಕೋಪದಲ್ಲಿ ಆಡುವ ಮಾತುಗಳು ಭಾರ. ಜಲಪಾತದ ನೀರಿನ ಅರಿವು ಭಾರ, ಆದರೆ ಪ್ರೀತಿಯ ಮಾತುಗಳು ಭಾರವಲ್ಲ. ನೋಡಿ ಇದೆ ಫಾಲ್ಸ್. ಮಳೆ ಕಡಿಮೆ ಇರೋದ್ರಿಂದ ನೀರು ಕಡಿಮೆ ಆಗಿದೆಯಂತೆ. ಅದು ನೋಡೋದಕ್ಕೆ ನೋಡಿ ಯಾವ ಥರ ಇದೆ ಫಾಲ್ಸ್ ಅಂದ್ಬಿಟ್ಟು. ಇದು ಒಂಥರ ಪ್ರೈವೇಟ್ ಫಾಲ್ಸ್ ಥರ. ಇಲ್ಲಿ ಯಾರು ಅಷ್ಟು ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಈ ಫಾಲ್ಸ್ ಇರೋದು. ಇಲ್ಲಾಂದರೆ ಯಾಕಂದರೆ ಇಲ್ಲಿ ಬಂದರೆ ಒಳ್ಳೆ ಪ್ರೈವಸಿ ಇದಿರುತ್ತೆ. ಜಾಸ್ತಿ ಜನ ಕೂಡ ಇರೋದಿಲ್ಲ. ಆರಾಮಾಗಿ ಬಂದು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಹಾಗೆ ನಮ್ಮ ಚಾನಲ್ಲು, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಇಲ್ಲಿ ಮಲೆನಾಡಿನ ಮನೆ ಯಾವ ಥರ ಇದೆ, ಒಂಟಿ ಮನೆ. ಒಂಟಿ ಮನೆ, ಅಕ್ಕಪಕ್ಕ ಏನೂ ಇಲ್ಲ, ಒಂದೇ ಮನೆ ಇಲ್ಲಿರೋದು ನೋಡಿ ಕಾಡಲ್ಲಿ. ಎಷ್ಟು ಚೆನ್ನಾಗಿದೆ ಮನೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿವರೆಗೂ ನಿಮಗೆ ಜೀಪ್ ಬರುತ್ತೆ, ಅದಕ್ಕೆ ಮುಂದೆ ನೀವು ನಡ್ಕೊಂಡು ಹೋಗಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಹೇಗಿತ್ತು ಫಾಲ್ಸು? ಸೂಪರ್.